ವಾರ್ತಾಭಾರತಿ ಕನ್ನಡ ದಿನಪತ್ರಿಕೆಯ ಕಲ್ಯಾಣ ಕರ್ನಾಟಕ ಆವೃತ್ತಿಯನ್ನು ಉದ್ಘಾಟನೆ ಮಾಡುವಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಉದ್ಘಾಟಕರೇ, ಅಧ್ಯಕ್ಷರೇ ಮತ್ತು ಪೂಜ್ಯ ಧರ್ಮದ ಗುರುಗಳೇ, ನೆರೆದಿರುವಂತಹ ಎಲ್ಲ ಶರಣರೇ, ಶರಣೆಯರೇ, ಎಲ್ಲರಿಗೂ ಶರಣಾರ್ಥಿಗಳು. ತುಂಬ ಖುಷಿಯಾಗ್ತಾ ಇದೆ. ಪತ್ರಿಕಾ ರಂಗದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸತ್ಯವನ್ನು ಸತ್ಯದಂತೆ ಹೇಳುವ ಎದೆಗಾರಿಕೆ ಹೊಂದಿರುವ ವಾರ್ತಾಭಾರತಿ ಪತ್ರಿಕೆಯು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈಗ ನಮಗೆ ದಿನಾಲು ನಮಗೆ ಕೈ ಸೇರ್ತಾ ಇದೆ. ಮೊಟ್ಟ ಮೊದಲಿಗೆ ನಾನು ಶುಭಾಶಯಗಳನ್ನು ಅವರಿಗೆ ಕೋರ್ತಾ ಇದ್ದೇನೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಪ್ರೀತಿಯಿಂದ ಅದನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಬಸವಣ್ಣನವರ ಒಂದು ಪ್ರಸಿದ್ಧ ವಚನ ಈಗ ಪ್ರಸ್ತುತವಾಗಿರ್ತಕ್ಕಂಥದ್ದು. ಇವತ್ತಿನ ಭಾರತದ ಪರಿಸ್ಥಿತಿಯನ್ನು ನೋಡಿದರೆ ಅದು ಹೇಳಬೇಕನ್ನಿಸ್ತಾ ಇದೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೊಡೆ ಬೇಲಿ ಹೊಲ ಮೈಯೊಡೆ ನಾರಿಯು ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಎದೆಹಾಲು ವಿಷವಾದಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಇವತ್ತು ಹೇಗಾಗಿದೆಯಪ್ಪ ಅಂತಂದರೆ, ಭಾರತದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಿರುವಂತಹ ನೇತಾರರಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರು ತಮ್ಮ ಕಾಯಕ ನಿಷ್ಠೆಯನ್ನು ತಪ್ಪಿದರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಮತ್ತು ಅವರ ಆ ಒಂದು ನಡೆ ಪ್ರಶ್ನಿಸ್ತಕ್ಕಂಥ ಒಂದು ನಾಲ್ಕನೇ ಸ್ತಂಭಪ್ಪ ಅಂತಂದರೆ ಮಾಧ್ಯಮಗಳು. ಇವತ್ತಿನ ದಿನ ಈ ಬಿಗ್ ಮೀಡಿಯಾ ಅಂತೇಳಿ ಕರೀತಾ ಇದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ, ಅವುಗಳು ಬಹಳ ತಪ್ಪಾಗಿ ಜನರಲ್ಲಿ ಮಾಹಿತಿಯನ್ನು ಕೊಡುತ್ತಾ ಸರ್ಕಾರಕ್ಕೆ ಒಂದು ಕಡಿವಾಣ ಹಾಕುವಂತಹ, ಒಂದು ಬೇಲಿ ಹಾಕುವಂಥ ಕೆಲಸ ಮಾಡುವ ಮಾಧ್ಯಮ ಇವತ್ತು ಸರ್ಕಾರದ ತಪ್ಪುಗಳನ್ನು ಸರಿ ಎಂದು ಎತ್ತಿ ಹಿಡಿದು ತೋರಿಸುತ್ತಾ ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಒಂದು ಧಕ್ಕೆಯನ್ನು ತಂದಿದ್ದಾರೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಅದಕ್ಕೆ ಒಂದು 4 ಮಾತು ಹೇಳ್ತಾರೆ. ಒಂದು ಸಮझाना और दूसरा ना समझाना, तीसरा गलत समझाना, इससे भी जो खतरनाक है गलत को सही समझाना. अभी भारतीय जो मीडिया है वही काम कर रहा है. हिंदुस्तान मीडिया, वरदराजन जी बोल रहे थे, हिंदुस्तानी मीडिया जो गलत को सही समझाने का काम वो कर रहा है. इतिहास को जो गलत समझा रहे हैं, गलत पढ़ा रहे हैं और इतिहास में मिलावट करके, विचारधारा में मिलावट करके जाति, धर्म, भाषा और प्रांत का नाम पर लोगों का दिमाग में, जहन में जहर घोलने का जो दहशत का जो काम कर रहे हैं वो भारत का मीडिया फिलहाल कर रहे हैं. इसलिए महात्मा ज्योतिराव फुले ने एक बात कही है इन लोगों के लिए, ये जो गलत को जो सही समझाने का जो काम कर रहे हैं, इन लोगों को एक नाम दिया है कलम कसाई. जो कलम कसाई का जो काम कर रहे हैं अभी भारतीय मीडिया कर रहे हैं, और जो कथाकथित जो बोलते हैं इतिहासकार लोग जो काम कर रहे हैं, ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಸ್ವತಂತ್ರ ಮಾಧ್ಯಮಗಳು ಜನರನ್ನು ಬಡಿದೆಬ್ಬಿಸುವ, ಸತ್ಯವನ್ನು ಸತ್ಯದಂತೆ ಹೇಳುವ ಮತ್ತು ಆಳುವ ಪಕ್ಷವನ್ನು ಪ್ರಶ್ನಿಸುವಂತಹ ಒಂದು ಕಾರ್ಯ ಮಾಡ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ವಾರ್ತಾಭಾರತಿ ಮಾಡ್ತಾ ಇದೆ. ಇದಕ್ಕೆ ನಾನು ಬಹಳ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು ಭಯಂಕರವಾದ ವಿಷಯ ಏನಪ್ಪ ಅಂತಂದರೆ,
ಇಂಥ ಒಂದು ಪತ್ರಿಕೆಗಳನ್ನು, ಇಂಥ ಸಭೆಗಳನ್ನು, ವಿಚಾರಗಳನ್ನು ನಾವು ಅದನ್ನು ಸಮರ್ಥಿಸಿಕೊಂಡ್ರೂ ಕೂಡ ನಮ್ಮನ್ನು ಕೂಡ ವಿಲನ್ ಆಗಿ ನೋಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ. ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವರದರಾಜನ್ ಅವರು ಹೇಳಿದ್ರು, ರಾಜಕೀಯದಲ್ಲಿ ಈ ಭಕ್ತರು ಹುಟ್ಟಬಾರ್ದಂತೆ. ಅಂಬೇಡ್ಕರ್ ಅವರು ಹೇಳಿರುವಂಥ ಮಾತು. ಧರ್ಮದ ಗುರುವಿಗಳಲ್ಲಿ ಭಕ್ತರು ಹುಟ್ಟಿದ್ರೆ ಅಷ್ಟೇನು ದೇಶಕ್ಕೆ ಹಾನಿ ಇಲ್ಲ, ರಾಜಕೀಯ ನೇತಾರನಲ್ಲಿ ಭಕ್ತರು ಹುಟ್ಕೊಂಡ್ರಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಹಾಳಾಗುತ್ತೆ. ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆದ್ರೆ ಅವ್ರೀಗ ಮುಂದಿನ ದಿನ ಅದಕ್ಕಿಂತ ಮುಂದಿನ ವಿಷಯಪ್ಪ ಅಂದ್ರೆ ಕೇವಲ ಭಕ್ತರು ಹುಟ್ಟಲಿಲ್ಲ, ಅಂಧ ಭಕ್ತರು ಹುಟ್ಟಿದ್ರು. ಅದರಿಂದ ದೇಶಕ್ಕೆ ಹೆಚ್ಚು ಹಾನಿಯಾಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಅಂಧರಾಗದೆ ನಮ್ಮ ಬುದ್ಧ, ಬಾಬಾ ಸಾಹೇಬರು, ಮಹಾತ್ಮ ಬಸವಣ್ಣನವರು, ಮಹಾತ್ಮ ಫುಲೆಯವರು, ಪೆರಿಯಾರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಶಾಹು ಮಹಾರಾಜರ ವಿಚಾರಗಳನ್ನು ನಾವು ಮುನ್ನೆಲೆಗೆ ತರುವಂಥ ಕಾರ್ಯ ಈ ಪತ್ರಿಕೆಗಳ ಮುಖಾಂತರ ಮಾಡಬೇಕಾಗಿದೆ. ನಾನು ಈ ಪತ್ರಿಕೆಯನ್ನು ಸಂಪೂರ್ಣವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಎಲ್ಲ ಮಠಾಧೀಶರು ಈ ವಿಚಾರವನ್ನು ಹೊಂದಿರತಕ್ಕಂಥ ಎಲ್ಲ ಧರ್ಮಗುರುಗಳ ವತಿಯಿಂದ ನಾವು ಬೆಂಬಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಭಾರತ, ಜೈ ಸಂವಿಧಾನ.